ನರೇಂದ್ರ ಮೋದಿ ಅವರೇ, ದಲಿತರನ್ನ, ಹಿಂದುಳಿದವರನ್ನ, ಮುಸಲ್ಮಾನರ ಮೇಲೆ ಎತ್ಕಡ್ತಕ್ಕಂಥ ದೇಶದ ರಾಜಕಾರಣ ಮಾಡ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಅವರಿಗೆ ಕೇಳಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ, ಮೀಸಲಾತಿಯಲ್ಲಿ ನಂಬಿಕೆ ಇಲ್ಲ. ಇಲ್ಲಿ ಬಂದಾಗ ನರೇಂದ್ರ ಮೋದಿ ಅವರು ಹೇಳ್ತಾರೆ, ದಲಿತರಿಗೆ, ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಕಾಂಗ್ರೆಸ್ನವರು. ನರೇಂದ್ರ ಮೋದಿ ಅವರೇ, ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ, ದಯಮಾಡಿ ನಮ್ಮ ದೇಶದ ಸಂವಿಧಾನವನ್ನು ಓದಬೇಕು. ನೀವು ಓದ್ದೇನೆ ಮಾತಾಡಬಾರದು. ನೀವು ಆರ್ಟಿಕಲ್ 15, ಆರ್ಟಿಕಲ್ 16 ಯಾರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಅದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ. ಆರ್ಟಿಕಲ್ 15ರಲ್ಲಿ, ಆರ್ಟಿಕಲ್ 16ರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ. ಈ ದೇಶದ 140 ಕೋಟಿ ಜನರಲ್ಲಿ ಯಾರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು. ಎಂತವನು ಅನಂತ್ ಕುಮಾರ್ ಹೆಗ್ಡೆ ಇದು 2ನೇ ಸಾರಿ ಹೇಳ್ತಾ ಇರೋದು. ಕೇಂದ್ರದ ಮಂತ್ರಿಯಾಗಿದ್ದವರು ಅವರು ಮೊನ್ನೆ ಹೇಳಿದ್ದಾರೆ, ನಮಗೆ 2/3 ಮೆಜಾರಿಟಿ ಕೊಡಿ, ಸಂವಿಧಾನನ ಬದಲಾವಣೆ ಮಾಡ್ತೀವಿ. ಅವ್ರ ಅಧಿಕಾರಕ್ಕೆ ಬರ್ಬೇಕೇನ್ರಿ? ಬರಬಾರದು, ಯಾವ ಕಾರಣಕ್ಕೂ ಬರಬಾರದು. ಅದರಿಂದ ಲೋಕಸಭಾ ಚುನಾವಣೆಯಲ್ಲಿ ಯಾರು ನಿಮಗೆ ನ್ಯಾಯ ಒದಗಿಸ್ಕೊಡ್ತಾ ಇದ್ದಾರೆ, ಯಾರು ನಿಮಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬುತ್ತಾರೆ, ಅವ್ರ ಜೊತೆ ನೀವು ನಿಲ್ಬೇಕು. ಯಾರು ಸಂವಿಧಾನದ ಪರವಾಗಿದ್ದಾರೆ, ಅವ್ರ ಪರವಾಗಿ ನಿಲ್ಬೇಕು ನೀವು. ಯಾರು ನಿಮ್ಗೆ ವಿರುದ್ಧವಾಗಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ, ಅವರನ್ನ ಯಾವ ಕಾರಣಕ್ಕೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಬಿಡಕೂಡದು. ಭಾರತೀಯ ಜನತಾ ಪಕ್ಷದವರಿಗೆ ಅಸಮಾನತೆ ಹೋಗ್ಬೇಕು ಅನ್ನೋದು ನಂಬಿಕೆ ಇಲ್ಲ. ಅವರು ಒಂದು ದೇಶ, ಒಬ್ಬ ನಾಯಕ, ಒಂದು ಭಾಷೆ, ಒಂದು ಸಿದ್ಧಾಂತ, ಇದೊಂದು ನಂಬಿಕೆ ಇಲ್ಲ. ಅದರ್ಥ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಇಲ್ಲಿ ದೇಶದ ಬಹುತ್ವ ಉಳಿಬೇಕಾದ್ರೆ, ಬಹುಧರ್ಮೀಯರಿಗೆ ರಕ್ಷಣೆ ಸಿಗ್ಬೇಕಾದ್ರೆ, ಸರ್ವಧರ್ಮಗಳ ಸಮನ್ವಯತೆ ಆಗ್ಬೇಕಾದ್ರೆ, ಕುವೆಂಪು ಅವರು ಹೇಳಿದಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕಾದ್ರೆ ಈ ಸಂವಿಧಾನ ರಕ್ಷಣೆ ಆಗಲೇಬೇಕು, ಸಂವಿಧಾನ ಉಳಿಯಲೇಬೇಕು. ಹಿಂದೂ ಮುಸ್ಲಿಂ ಅಂತ ಹೇಳಿ ದ್ವೇಷ ಹುಟ್ಟಾಕಿಸಿ ಒಬ್ರಿಗೊಬ್ಬರಿಗೆ ಜಗಳ ತಂದು ನೀವು ಹಿಂದೂ ಮುಸ್ಲಿಂ ಪೋಲರೈಸೇಷನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಇದು ನಿಮ್ಮ ಹುನ್ನಾರ. ಇದು ಯಾವಾಗ RSS ಹುಟ್ಟಿತು ಅವತ್ತಿನಿಂದಲೂ ಕೂಡ ಇದು ಹುನ್ನಾರ. ನೀವ್ಯಾರು ಕೂಡ ಭಾರತೀಯ ಜನತಾ ಪಕ್ಷದವರಾಗ್ಲಿ, ಜನಸಂಘದವರಾಗ್ಲಿ, RSSನವರಾಗ್ಲಿ, ಹಿಂದೂ ಮಹಾಸಭಾದವರಾಗ್ಲಿ ಯಾರು ಕೂಡ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದವರಲ್ಲ. ಒಬ್ರು ಭಾಗವಹಿಸಿಲ್ಲ. ಹೇಳಿ ನೋಡೋಣ. ಏನ್ ದೇಶಭಕ್ತಿ ಬಗ್ಗೆ ದೊಡ್ಡ ದೊಡ್ಡ ಭಾಷಣ, ದೇಶ ಪ್ರೇಮದ ಬಗ್ಗೆ ಬಹಳ ದೊಡ್ಡ ಭಾಷಣ. ನರೇಂದ್ರ ಮೋದಿ ಅವರು ಹುಟ್ಟಿದ್ದೆ ಸ್ವಾತಂತ್ರ್ಯ ಬಂದ ಮೇಲೆ. ಸಂವಿಧಾನ ಏನಾದರೂ ರದ್ದು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದವರು ಕೈ ಹಾಕಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಅದಕ್ಕೋಸ್ಕರ ಕೈ ಹಾಕಲ್ಲ.